ತಲೆಯಲ್ಲಿ 2 ಸುಳಿ ಇದ್ದರೆ 2 ಮದುವೆ ಆಗ್ತಾರೆ. ನಿಜಕ್ಕೂ ಇದು ಸತ್ಯನಾ? ಪ್ರತಿಯೊಬ್ಬರ ತಲೆಯ ಮೇಲೆ ಸುಳಿಗಳಿರುವುದು ಸಾಮಾನ್ಯ. ಈ ಸುಳಿಗಳು ಹುಟ್ಟಿನಿಂದಲೇ ತಲೆಯ ಮೇಲೆ ಇರುತ್ತದೆ. ಕೆಲವರಲ್ಲಿ ಒಂದೇ ಒಂದು ಸುರುಳಿ ಇದ್ದರೆ ಇನ್ನು ಕೆಲವರಲ್ಲಿ 2 ಸುಳಿಗಳು ಇರುತ್ತವೆ. ಆದರೆ 2 ಸುಳಿ ಇದ್ದರೆ ಎರಡೆರಡು ಮದುವೆ ಆಗುತ್ತದೆ ಎಂದು ಹಲವರು ಲೇವಡಿ ಮಾಡುತ್ತಾರೆ. ಕೆಲವರು ಅದನ್ನು ನಿಜವೆಂದು ನಂಬುತ್ತಾರೆ. ಈಗ ಈ ವಿಷಯದ ಬಗ್ಗೆ ತಜ್ಞರು ಏನು ಹೇಳುತ್ತಾರೆಂದು ತಿಳಿದುಕೊಳ್ಳೋಣ. 2 ಮದುವೆಗಳು ನಿಜವಾಗಿಯೂ ಆಗುತ್ತಾ? ಸುಳಿಗಳು ಪುರುಷರಿಗೆ ಮಾತ್ರವಲ್ಲದೆ ಮಹಿಳೆಯರಿಗೂ ಸಹ ಇರುತ್ತದೆ. ಆದರೆ ಹೆಚ್ಚಾಗಿ ಪುರುಷರು 2 ಮದುವೆಗಳ ಬಗ್ಗೆ ಲೇವಡಿ ಮಾಡುತ್ತಾರೆ. ಹುಡುಗಿಯರು ಉದ್ದವಾದ ಕೂದಲನ್ನು ಹೊಂದಿರುವುದರಿಂದ ಸುರುಳಿಗಳು ಗೋಚರಿಸುವುದಿಲ್ಲ. ಈ ಸಂಗತಿಯ ಹೊರತಾಗಿ ಕೆಲವೇ ಜನರು ಸಾಮಾನ್ಯವಾಗಿ ತಲೆಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ 2 ಸುಳಿ ಹೊಂದಿರುವ ಜನರು 2 ಬಾರಿ ಮದುವೆಯಾಗುತ್ತಾರೆ ಎಂದು ನಂಬಲು ಒಂದು ಕಾರಣವಿದೆ. ಊರುಗಳಲ್ಲಿ ಕೆಲವು ಮದುವೆಗಳು ನಿಶ್ಚಿತಾರ್ಥದವರೆಗೂ ನಡೆದು ನಿಲ್ಲುತ್ತವೆ. ಆ ಬಳಿಕ ಮತ್ತೆ ಮದುವೆಯಾಗಲಿದ್ದಾರೆ. ಇದನ್ನು 2 ಮದುವೆ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಈ 2 ಮದುವೆಗಳಿಗೂ ಒಂದಕ್ಕೊಂದು ಸಂಬಂಧವಿಲ್ಲ. 2 ಸುಳಿಗಳು ಇರುವವರಿಗೆ 2 ಮದುವೆಗಳು ನಡೆಯುತ್ತವೆ ಎಂದು ಹೇಳಲಾಗುತ್ತದೆ. ಇದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲ ಎನ್ನುತ್ತಾರೆ ತಜ್ಞರು. 2 ಸುಳಿಗಳನ್ನು ಹೊಂದಿರುವವರು ಉತ್ತಮ ಗುಣಗಳನ್ನು ಹೊಂದಿರುತ್ತಾರೆ. ಅಂದರೆ ಅವರಿಗೆ ತಾಳ್ಮೆ ಜಾಸ್ತಿ. ಅವರು ಎಲ್ಲರಿಗೂ ಸಹಾಯ ಮಾಡುತ್ತಾರೆ. ಅವರು ಪ್ರೀತಿಯ ಗುಣವನ್ನು ಹೊಂದಿರುತ್ತಾರೆ ಎನ್ನಲಾಗಿದೆ. 2 ಸುಳಿಗಳನ್ನು ಹೊಂದಿರುವ ಮಹಿಳೆಯರು ಪುರುಷರು 2 ಬಾರಿ ಮದುವೆಯಾಗುತ್ತಾರೆ ಎಂದು ನಂಬಲಾಗಿದೆ. ಇನ್ನು ಇಂಥವರು ಒಂದು ಮದುವೆಯ ನಂತರ ಸಂಬಂಧ ಮುರಿದು ಮತ್ತೆ ಮದುವೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಿರುವುದನ್ನು ನಾವು ಕೇಳಿರುತ್ತೇವೆ. ಆದರೆ ಶಾಸ್ತ್ರದ ಪ್ರಕಾರ 2 ಸುಳಿಗಳಿದ್ದವರು ಒಳ್ಳೆಯವನು, ತಾಳ್ಮೆಯುಳ್ಳವನು, ಎಲ್ಲರೊಂದಿಗೆ ಬೆರೆಯುವವನು ಆಗಿರುತ್ತಾನೆ ಎಂದು ಹೇಳಲಾಗಿದೆ. ತಲೆಯಲ್ಲಿ 2 ಸುಳಿಗಳಿದ್ದರೆ ಎರಡೆರಡು ಮದುವೆಯಾಗುತ್ತಾರೆ ಎಂಬುದನ್ನು ನಾವೆಲ್ಲರೂ ಕೇಳಿರುತ್ತೇವೆ. ಆದರೆ 2 ಸುಳಿ ಇದ್ದ ಮಾತ್ರಕ್ಕೆ 2 ಮದುವೆ ಆಗುತ್ತದೆ ಎಂಬುದು ಸುಳ್ಳು. ಈ ಸತ್ಯವು ಇಲ್ಲಿಯವರೆಗೆ ಸಾಬೀತಾಗಿಲ್ಲ ಮತ್ತು ಇದು ಕೇವಲ ನಂಬಿಕೆಗಳನ್ನು ಆಧರಿಸಿದೆ ಎಂದು ತಜ್ಞರು ಹೇಳುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.